ಕೂಡ ಸಿಎಂ ಬದಲಾಗ್ತಾರೆ ನೋಡಿ. ಆ ಫಲಿತಾಂಶಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧ ಇಲ್ಲ. ಒಂದನೇದು, ಇಲ್ಲಿ ನಾವು ಸ್ಥಿರವಾಗಿದ್ದೀವಿ. ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಸ್ಥಿರವಾಗಿದ್ದು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದರೆ ಉತ್ತಮ ಆಡಳಿತ ನೀಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ, ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ನಂಬರ್ 1ಗೆ ಬಂದ್ವಿ. ಟ್ಯಾಕ್ಸ್ ಕಲೆಕ್ಷನ್ ಲಾಸ್ಟ್ ಮಂತ್ ಏಪ್ರಿಲಲ್ಲಿ ನಂಬರ್ 1 ಕರ್ನಾಟಕ, ನಂಬರ್ 2 ತೆಲಂಗಾಣ. ಅವರು ಸಹಿತ ನೀವು ನ್ಯೂಸ್ ಪೇಪರ್ ನೋಡಿದ್ದೀರಿ. ಹಾಗಾಗಿ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು ಅಂತಂದರೆ ಆ ರಾಜ್ಯದ ಪರಿಸ್ಥಿತಿ ಸುಧಾರಣೆ ಆಗಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೇ 15 ಏನಿಲ್ಲ, ಮೇ 30 ಏನಿಲ್ಲ, ಮೇ 10ನೇ ತಾರೀಕಿಲ್ಲ. ಏನೇ ಸಂದರ್ಭ ಬಂದರೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದಂತೆ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವು ಸಿದ್ಧರಿದ್ದೀವಿ. ನೋಡಿ, ಶಾಸಕರು ಹೋಗಿರ್ತಕ್ಕಂಥದ್ದು ತೀರ್ಮಾನ ಪಡ್ಲಿಕ್ಕೆ ಹೋಗ್ಯಾರ. ಅದ್ರಾಗ ಏನು ತಪ್ಪೇನಿಲ್ಲ. 5 ವರ್ಷ ಸರ್ಕಾರ, 138-140 ಮಂದಿ ಶಾಸಕರಿದ್ದಾರೆ. 35-36 ಶಾಸಕರು ಕೌನ್ಸಿಲ್ನಲ್ಲಿದ್ದಾರೆ. 170-180 ಮಂದಿ ಇದ್ದೀವಿ. ಎಲ್ಲರಿಗೂ ಅರ್ಹರು ಇದ್ದಾರೆ. ಹಾಗಾಗಿ ಸಹಜವಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರದಲ್ಲಿರಲಿ, ಸಹಜವಾಗಿ ಕೇಳ್ತಕ್ಕಂಥದ್ದು, ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ನಡೀತಾ ಇರ್ತದೆ. ಆ ಪ್ರಕ್ರಿಯೆ ಇದನ್ನೆಲ್ಲ ನಮ್ಮ ಪಕ್ಷದಲ್ಲಿ ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಯಾವ ಸಂದರ್ಭ ತಗೊಂಡು ಆ ತೀರ್ಮಾನಕ್ಕೆ ಎಲ್ಲರೂ ಬದಲಾಗಿದ್ವಿ. ಹೋಗಿರ್ತಕ್ಕಂಥ ಶಾಸಕರು ಸಹಿತ ತಮ್ಮ ಬೇಡಿಕೆ ಇಟ್ಟು ಬಂದಿದ್ದಾರೆ. ಅವ್ರಿಗೂ ಅದೇ ಹೇಳಿದ್ದಾರೆ. ಹೈಕಮಾಂಡ್ ಅಲ್ಟಿಮೇಟ್ಲಿ ಏನು ಮಾಡ್ತೋ ಕೇಳೋದಲ್ಲಿ. ಇದರಲ್ಲಿ ಅಪಸ್ವರ ಎಂಬ ಶಬ್ದನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಯಾರು ಏನೇ ಆಗಲಿ, ಏನು ತಪ್ಪಾಯಿತು? ಇನ್ನೊಂದು ವರ್ಷ ಆಗ್ತದೆ, ಏನಾಯ್ತು? 4 ವರ್ಷ ಆಗಿದೆ, ಏನು ತಪ್ಪ? ಸರ್ಕಾರ ನಡೀತಾ ಇದೆ, ಉತ್ತಮ ಆಡಳಿತ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ರೀತಿ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ಕರ್ನಾಟಕ ಈಸ್ ನಂಬರ್ 1. ರಾಷ್ಟ್ರೀಯ ನಮ್ಮ ಏನು ಶ್ರೀ ಮೋದಿ ಸರ್ಕಾರ ಎಲ್ಲ ರೀತಿಯಾದಂಥ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಯಾವುದೇ ರಾಜ್ಯಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಎಲ್ಲ ಮಾಡಿದ್ರೆ ಸಹಿತ ಇವತ್ತು ನಮ್ಮ ಸಂಪನ್ಮೂಲಗಳ ಕ್ರೋಢೀಕರಣದ ಜೊತೆಯಲ್ಲಿ ಉತ್ತಮ ಆಡಳಿತ ಕೊಡೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನಂಬರ್ 1 ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ. ಎರಡು ನಾವು ಗೆತ್ತೀವಿ ಅಂತ ನಮ್ಮವ್ರಿಗೆ ಅಸೆಸ್ಮೆಂಟ್ ಅದ. 2 ಗೆತ್ತೀವಿ. ಏನೇ ಆದರೂ ಸಹಿತ ಅಲ್ಲಿಂದ ಏನು ಪರಿಣಾಮ ಆಗೋದಿಲ್ಲ. ಗೆದ್ದರೆ ನಮ್ಗೆ ಇನ್ನೂ ಹೆಚ್ಚಿನ ಉತ್ಸಾಹ ಸಿಗ್ತದೆ. ಗೆದ್ದಲೇಬೇಕಾಗ್ತದೆ, ಗೆತ್ತೀವಿ. ಯಾರು ನೋಡಿ ಪಶ್ಚಿಮ ಹೇಳ್ತೀವಿ ನೋಡಿ ನೋಡಿ ತಮಿಳ್ನಾಡಿನಲ್ಲಿ ಸೋ ಕಾನ್ಫಿಡೆಂಟು. ನಮಗೂ ಸಂಪರ್ಕದಲ್ಲಿ ಎಲ್ಲ ಪಕ್ಷದ AICC ಸೀನಿಯರ್ ಅಬ್ಸರ್ವರ್ಸ್ ಎಲ್ಲ ನಮ್ಮ ಜೊತೆಯಲ್ಲಿ ಇದ್ದಂಥವರೇ ಬಂದರೆ. ಹಾಗಾಗಿ ತಮಿಳ್ನಾಡಿನಲ್ಲಿ ಯಾವುದೇ ಆ ರೀತಿಯಾದಂಥ ಪ್ರಶ್ನೆ ಬರೋದಿಲ್ಲ, ಉದ್ಭವಿಸೋದಿಲ್ಲ. 100% ಸ್ಟಾಲಿನ್ ನೇತೃತ್ವದ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಪರಮೇಶ್ವರ್ ಅವರು ಮೊನ್ನೆ ಹೇಳ್ತಾರೆ ಖರ್ಗೆ ಅವರು ಮುಂದಿನ CM ಆದರೆ ಆಗಲಿ ಅಂತ. ನಾವು ಅವರು ಸೀನಿಯರ್ ಇದ್ದಾರೆ, ಎಲ್ಲ ರೀತಿಯಾದ ಯೋಗ್ಯತೆ ಐತಿ. ಇವತ್ತು ಇಡೀ ನಮ್ಮ ಪಕ್ಷಕ್ಕೆ ಸೀನಿಯರ್ ಮೋಸ್ಟ್ ನಾಯಕರು, ಉತ್ತಮವಾದಂಥ ಆಡಳಿತ ನೀಡಿರ್ತಕ್ಕಂಥವ್ರು, ಎಲ್ಲ ರೀತಿಯಾದಂಥ ಅನುಭವ ಇರತಕ್ಕಂಥವ್ರು ಮತ್ತು ನಮ್ಮ ಇಡೀ ದೇಶದ ನಮ್ಮ ಮಹಾತ್ಮ ಗಾಂಧಿ ನಿರ್ವಹಿಸಿರ್ತಕ್ಕಂಥ ಆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ. ಅವರು ಮನಸ್ಸು ಮಾಡಿದರೆ ಹೈಕಮಾಂಡ್ನವರು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರು 3 ಕಲ್ತು ತೀರ್ಮಾನ ತಗೊಳ್ತಾರೆ. ನಮ್ದು ಏನೇ ಆಗ್ಬೇಕಾದ್ರೆ ಅವ್ರು 3 ತೀರ್ಮಾನ ಯಾರು ಪರವಾಗಿರುತ್ತೋ ಅವ್ರು ಆಗ್ತಾರೆ. ನಾವು ಯಾವುದೂ ಹೇಳೋದಿಲ್ಲ. ನಮ್ದು ಹೈಕಮಾಂಡ್ ಏನು ಹೇಳ್ತದೆ ಅದೇ ಫೈನಲ್. ಖರ್ಗೆ ಅವರು ಆಗಬೇಕಾದ್ರೆ ಭಾಳ ಸ್ವಾಗತ ಮಾಡ್ತೀವಿ ನಾವು. ಯಾಕಂದರೆ ಅವ್ರ ಶಿಷ್ಯರಾಗಿ ನಾವು 40-50ರಿಂದ ಕೆಲಸ ಮಾಡಿದೆ. ಅವರು 1919ರಲ್ಲಿ ಗುಲ್ಬರ್ಗದಲ್ಲಿ ಪಕ್ಷದಲ್ಲಿ ಸೇರಿದ್ರು. ನಾನು 1969ರಲ್ಲಿ ಮಾನ್ವಿಲಿಂದ ಪಕ್ಷದಲ್ಲಿ ಸೇರಿ ನಾವಿದ್ವಿ. ಹಂಗಾಗಿ ಅವ್ರಿಗೂ ನಮಗೂ ನಮ್ಮ ಗುರುಗಳಿದ್ದಾರೆ. ರಾಜಕೀಯವಾಗಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಇಡೀ ನಮ್ಮ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಭಾಳ ಅನುಕೂಲ ಆಗ್ತದೆ. ಆದರೆ ಏನೇ ಆಗಬೇಕಾದ್ರೂ ಅಲ್ಟಿಮೇಟ್ ತೀರ್ಮಾನ ಈಗಾಗಲೇ ಶ್ರೀಮಾನ್ ಖರ್ಗೆ ಅವರು ಹೇಳಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ತಾವು ಕೂತು ನಿರ್ಧಾರ ತಗೊಂಡ್ರು. ಅವ್ರ ನಿರ್ಧಾರ ನಮಗೆ ಫೈನಲ್. ನೋಡಿ, ಈಗಾಗಲೇ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ, ಇದರಲ್ಲಿ ನಮಗೆ ನಂಬಿಕೆ ಇಲ್ಲ. ಎಲ್ಲ ಕಡೆ ನಮ್ಮ UPA ಇರ್ತಕ್ಕಂಥ ಇಂಡಿಯಾ ಕೂಟಕ್ಕೆ ಅವಕಾಶ ಸಿಗ್ತಾ ಅಂತೇಳಿ. ಈಗ ನಾವಂತೂ ಕೇರಳದಲ್ಲಿ ಹೋಗಿದ್ದಾನೆ, 2 ಜಿಲ್ಲಾ ಇನ್ಚಾರ್ಜ್ ಆಗಿ. ಅಲ್ಲಿ 100% ಅಲ್ಲಿ UDF ಗೌರ್ಮೆಂಟ್ ಎಡೆಡ್ ಬೈ ಕಾಂಗ್ರೆಸ್, ಅದು 100% ಗೌರ್ಮೆಂಟ್ ಫಾರ್ಮ್ ಮಾಡ್ತಿದೆ. ನಮ್ಮ ಸ್ನೇಹಿತರೆಲ್ಲ ಹೋಗ್ಬೋದ್ರೆ ನನಗೆ ಸಾಕಷ್ಟು ಸಂಪರ್ಕದಲ್ಲಿದ್ದೀವಿ ನಾವು ತಮಿಳ್ನಾಡಿನಲ್ಲಿ ಸಹಿತ
ಕಾಂಗ್ರೆಸ್ನ ಏನು ಅಲ್ಲಿ ಸಹಿತ ಸ್ಟಾಲಿನ್ ಅವ್ರ ನಾಯಕತ್ವದಲ್ಲಿ ಅಲ್ಲಿ ಸಹಿತ ಇಂಡಿಯಾಗೆ ಸೇರಿರ್ತಕ್ಕಂಥ ಪಕ್ಷ ಬರ್ತದೆ. ಪುದುಚೇರಿಯಲ್ಲಿ ಸಹಿತ ನಮ್ಮ ಫೇವರಲ್ಲಿದೆ. ಈಗ ಅಸ್ಸಾಂನ ಬಗ್ಗೆ ನಮಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಅಲ್ಲಿ ಇನ್ಚಾರ್ಜ್ ಇದ್ದಾರೆ. ಹಾಗಾಗಿ ಅವರು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಈ ಚುನಾವಣೆ ನಂತರ ದೇಶದ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತದೆ? ಏನೂ ಎಫೆಕ್ಟ್ ಆಗಿದೆ. ಇದರಲ್ಲೇನು ಎಫೆಕ್ಟ್ ಆಗ್ತಕ್ಕಂಥದ್ದು ಏನಿಲ್ಲ. ಇದರಿಂದ ಏನಾಗ್ತದೆ ಅಂದರೆ ಕಳೆದ 13 ವರ್ಷ ಹಿಂದೆ ಏನು BJPಯವರು ವ್ಯೂಹ ಮಾಡಿದರು, ಶ್ರೀಮಾನ್ ಮೋದಿಯವರು ಪ್ಲಸ್ ಅಮಿತ್ ಶಾ ಅವರು ಮತ್ತು ಇಡೀ RSSನವರು ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತೇಳಿ ಅವ್ರು ಪ್ರಯತ್ನಿಸಲ್ಲ. 13 ವರ್ಷದಲ್ಲಿ ಅವ್ರು ಏನೂ ಮಾಡಲಿಕ್ಕೆ ಆಗಲಿಲ್ಲ. ಸೌತ್ ಇಂಡಿಯಾದಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವು ಕೇರಳದಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ತಮಿಳುನಾಡಲ್ಲಿರ್ಬೋದು, ಎಲ್ಲಿ ಅವರು ಅಡ್ಕೊಂಡಿದ್ದಂಗೆ ಏನೋ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ದಟ್ ಇಸ್ ದಿ ಫೇಲ್ಯೂರ್ ಆಫ್ ದಿ BJP ಆ್ಯಂಡ್ RSS. ಹಾಗಾಗಿ ಬದಲಾವಣೆ ಬರ್ತಕ್ಕಂಥ ಮುಂದಿನ ಪಾರ್ಲಿಮೆಂಟ್ನಲ್ಲಿ 100% BJPಯವರು ಮನೆಗೆ ಹೋಗಲಿಕ್ಕೆ ಸಿದ್ಧರಾಗಿರಬೇಕು. ಅಲ್ಲ, ಈ ಬದಲಾವಣೆ ಬಳಿಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.